ನಮಸ್ತೆ, ಎಲ್ಲರನ್ನೂ ಮಾತಾಡಿಸ್ದಿ. ನಾಳೆ ಬೆಳಗ್ಗೆ ಏನು ತಿಂಡಿ ಮಾಡಲಿ ಅಂತ ಯೋಚಿಸ್ತಾ ಇದ್ದೀರಾ ಅಲ್ವಾ? ಅರೆ, ಇವ್ರಿಗೆ ಹೇಗೆ ಗೊತ್ತಾಯಿತು ಅಂದ್ಕೊಂಡ್ರಾ? ನಾನು ಅದನ್ನೇ ಯೋಚಿಸ್ತಾ ಇದ್ದೆ. ಬನ್ನಿ, ಅಡುಗೆ ಆಟದಲ್ಲಿ ಸಬ್ಬಸಿಗೆ ಸೊಪ್ಪಿನ ತಾಳಿಪೀಠನ ಮಾಡೋಣ. ಇದಕ್ಕೆ ನಾವು ಒಡಪೆ ಅಂತಲೂ ಕರಿತೀವಿ. ಇವತ್ತಿನ ಆಟದಲ್ಲಿ ಮೇನ್ ರೋಲ್ ಸಬ್ಬಸಿಗೆ ಸೊಪ್ಪಿಂದು. ಈ ಈರುಳ್ಳಿ ವಿಲನ್ ನೋಡಿ, ಹೆಚ್ಚಿದ್ರೆ ಅಳಿಸ್ತಾನೆ. ಈ ಕ್ಯಾರೆಟ್ ನಕ್ಕಿದ್ರೆ ಸಾಕು, ವಿಟಮಿನ್ ತನ್ನಿಂತಾನೇ ಬರುತ್ತೆ. ಪಿಜ್ಜಾ ಮೇಲೆ ಹೀರೋ ಥರ ಪೋಸ್ ಕೊಡೋ ಕ್ಯಾಪ್ಸಿಕಮ್. ಈ ಶುಂಠಿ ಮಾತಾಡಿದರೆ ಸಾಕು, ಕೆಮ್ಮು ದೂರ ಆಗುತ್ತೆ. ಈ ಗ್ಯಾಂಗ್ ಇದ್ದರೆ ಅಡುಗೆ ಗಮ್ಮತ್ತೇ ಬೇರೆ. ಸಾಫ್ಟ್ನೆಸ್ ಬರೋಕ್ಕೆ ಕರ್ಡ್ ಬೇಕೇ ಬೇಕು. ಹಾಗೆ ಇದ್ರ ಜೊತೆಗೆ 1 ಬೌಲು ಅಕ್ಕಿ ಹಿಟ್ಟು. ಇಷ್ಟಿದ್ರೆ ಸಾಕು. ಈಗ 1 ಬೌಲಿಗೆ ಚಿಕ್ಕದಾಗಿ ಹೆಚ್ಕೊಂಡಿರುವಂಥ ಈರುಳ್ಳಿ, ಸಬ್ಬಸಿಗೆ ಸೊಪ್ಪು, ಶುಂಠಿಯನ್ನು ಹಾಕ್ಕೋಬೇಕು. ಹಾಗೆ ಈಗ ಕ್ಯಾಪ್ಸಿಕಮನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಕ್ಯಾರೆಟು ನೋಡಿ, ಇದೆಲ್ಲ ತುಂಬ ಚಿಕ್ಕದಾಗಿ ಹೆಚ್ಕೋಬೇಕು. ಇಲ್ಲ ಚಾಪರಿಗೆ ಹಾಕಿಬಿಡಿ, ನಮಗಿಂತ ಚಿಕ್ಕದಾಗಿ ಕಟ್ ಮಾಡುತ್ತೆ. ಇದು ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆ 1 ಬೌಲು ಅಕ್ಕಿ ಹಿಟ್ಟು, ಅಂದರೆ ಸುಮಾರು 3ರಿಂದ 4 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು. ಕರ್ಡನ್ನು ಆ್ಯಡ್ ಮಾಡಲೇಬೇಕು. 1/4 ಕಪ್ ತೊಗೊಂಡಿದ್ದೀನಿ. ಸಾಫ್ಟಾಗಿ ಬರಬೇಕು ಅಂದರೆ ಇದು ಕಂಪಲ್ಸರಿ. ಹಾಗೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಈ ರೀತಿಯಾಗಿ ಕಲಿಸ್ಕೊಳ್ಳಿ. ಯಾವುದಾದ್ರೂ ಸಾಂಗ್ ಹಾಡ್ತಾನೋ ಕೇಳ್ತಾನೋ ಕೆಲಸ ಮಾಡಿದ್ದೇ ಗೊತ್ತಾಗಲ್ಲ. ಈ ರೀತಿ ಸಾಫ್ಟಾಗಿರಬೇಕು. ಗಟ್ಟಿಯಾದರೆ ತಾಳಿಪೀಠು ಗಟ್ಟಿಯಾಗಿಬಿಡುತ್ತೆ. ನೋಡಿ, ಈ ಹದ ಕರೆಕ್ಟಾಗಿದೆ. ಈಗ ಒಂದು ಬಟರ್ ಪೇಪರ್ ತೊಗೊಳ್ಳಿ. ನಮ್ಮ ಬಟರ್ ಪೇಪರ್ ಇದೆ ನೋಡಿ, ನ್ಯಾಚುರಲ್ ಬಟರ್ ಪೇಪರ್, ಬಾಳೆ ಎಲೆ. ಹೀಗೆ ನೀಟಾಗಿ ಎಣ್ಣೆ ಸವರ್ಕೋಬೇಕು. ಹಾಗೆ ಇದಕ್ಕೆ ನಾವು ಚುಟ್ಟಿ ಅಂತ ಹೇಳ್ತೀವಿ, ಬಾಳೆ ಎಲೆ ಇದು. ಹೀಗೆ ಬಂಡಿಗೆ ಎಣ್ಣೆ ಒರೆಸ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಉಂಡೆಯನ್ನು ಈ ರೀತಿ ಬಾಳೆ ಎಲೆ ಮೇಲೆ ಹಾಕ್ಕೊಂಡು ಕೈಗೂ ಎಣ್ಣೆಯನ್ನು ಸವರ್ಕೊಂಡು ಈ ರೀತಿಯಾಗಿ ತೆಳ್ಳಗೆ ತಟ್ಟಬೇಕು. ಇದು ಪಿಜ್ಜಾ ಅಲ್ಲ ನೋಡಿ, ದಪ್ಪ ಇರಬಾರ್ದು, ಎಷ್ಟು ಸಾಧ್ಯವೋ ಅಷ್ಟು ತೆಳ್ಳಗಿರಬೇಕು. ಆಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಪಕ್ಕದ ಮನೆ ಆಂಟಿ ಕೂಡ ಕೇಳ್ತಾ ಇದ್ದಾರೆ, ಏನು ತಿಂಡಿ ಅಂತ. ಅಷ್ಟು ಘಮ್ ಅಂತ ಇದೆ ನೋಡಿ. ಈ ರೀತಿ ನಿಧಾನ ತೆಕ್ಕೋಬೇಕು. ಹಾಗೆ ಹಾಡು ಕೇಳ್ತಾ ಸೀದೋದ್ರೆ ನಿಮ್ಮತ್ತೆ ಬೈತಾರೆ, ಹುಷಾರು. ನೋಡಿ, 2 ಕಡೆ ಎಣ್ಣೆ ಹಾಕಿ ಬೇಯಿಸ್ಕೊಳ್ಳಿ. ತುಂಬ ರುಚಿಯಾದಂಥ ತಾಳಿಪೀಠು ಬ್ರೇಕ್ಫಾಸ್ಟಿಗೆ ರೆಡಿ. ಬೆಣ್ಣೆ ಅಥವಾ ಚಟ್ನಿ ಜೊತೆಗೆ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಲಂಚ್ ಬಾಕ್ಸಿಗೂ ಚೆನ್ನಾಗಿರುತ್ತೆ. ಮತ್ತೊಂದು ರುಚಿಯೊಂದಿಗೆ ಅಡುಗೆ ಆಟದಲ್ಲಿ ಭೇಟಿಯಾಗೋಣ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಡುಗೆ ಆಟ, ಇದು ಮನೆ ಊಟದ ಸಂಭ್ರಮ. ಧನ್ಯವಾದಗಳು.